ಎಲ್ಲ ಆರಾಮಿದ್ದೀರಾ? ನಾನು ಕೂಡ ಆರಾಮಿದ್ದೀನಿ, ನೀವು ಆರಾಮಿದ್ದೀನಿ ಅಂತ ಅಂದ್ಕೊತೀನಿ. ಇಲ್ಲಿ ನೋಡಿ ಯಾವ ಥರ ಮಳೆ ಹೊಯ್ದು ಈ ಥರ ನೀರು ಬರ್ತಿದೆ. ಇಲ್ಲಿ ನೋಡಿ, ಈಗ ಒಂದು 10 ನಿಮಿಷ ಆಯಿತು. 10 ನಿಮಿಷದಲ್ಲಿ ಈ ಥರ ಮಳೆ ನೀರು ಬರ್ತಿರೋದು. ಇಲ್ಲಿ ನೋಡಿ ತೋರಿಸ್ತೀನಿ ಯಾವ ಥರ ನೀರು ಬರ್ತಿದೆ ಅಂತ. ಅಪ್ಪಿತಪ್ಪಿ ಇಲ್ಲೇನಾರು ಯಾರು ಮಕ್ಕಳು, ಸಣ್ಣವರು ಮಕ್ಕಳು ಯಾರೇ ಒಬ್ಬರು ದಾಟಿ ಹೋಗ್ತಿದ್ದಾರೆ ಅಂದ್ರೆ ಏನೋ ಹೆಂಗೆ ತೊಳ್ಕೊ ಹೋಗ್ತಾರೆ ಅಂದರೆ ಆ ಥರ ತೊಳ್ಕೊ ಹೋಗ್ತಾರೆ. ನಿಲ್ಲಕ್ಕೂ ಶಕ್ತಿ ಇರೋಲ್ಲ. ನೋಡಿ ನಮ್ಮ ಕಾಲೇ ಎಷ್ಟು ಮೇಲೆ ಎತ್ತಿಡಬೇಕಂದ್ರೆ ಎಷ್ಟು ತೇಲ್ಕಿ ಹೋಗ್ತಿದೆ. ನೋಡಿ ಫ್ರೆಂಡ್, ಯಾವ ಥರ ನೀರು ಬರ್ತಿದೆ. ಇದೆಲ್ಲ ಬರ್ತಿರೋದು ಎಲ್ಲಿಂದ ಅಂತ ತೋರಿಸ್ತೀನಿ. ನೋಡಿ ನೋಡಿ ಹೇಗೆ ಬೀಳ್ತಿದೆ. ನೋಡಿ ಇಲ್ಲಿ ನೋಡಿ ಹೇಗೆ ಬೀಳ್ತಿದೆ ಅಂತ. ಓಕೆ ಫ್ರೆಂಡ್, ಇಲ್ಲಿ ನೋಡಿ ಯಾವ ಥರ ನೀರು ಬೀಳ್ತಿದೆ ಅಂತ. ನೋಡಿ ಯಾವ ಥರ ಹೋಗ್ತಿದೆ. ಸಮುದ್ರ ಹೋದಂಗೆ ಹೋಗ್ತಿದೆ ಅಲ್ವಾ? ನೋಡಿ ಎಲ್ಲಿಂದ ಬರ್ತಿದೆ ಈ ನೀರು ಅಂತ ತೋರಿಸ್ತೀನಿ. ನೋಡಿ ಫುಲ್ಲು ನೋಡಿ ಯಾವ ಥರ ಬರ್ತಿದೆ, ಹೆಂಗೆ ಬರ್ತಿದೆ, ಬೀಳ್ತಿದೆ. ನೋಡಿ ಫುಲ್ಲು ನೀರು. ಒಂದು 10 ನಿಮಿಷ ಆಯಿತು ಅಷ್ಟೇ. ಈಗ ಮಳೆ ಸ್ಟಾರ್ಟ್ ಆಗಿರೋದು. ಬೆಳಗ್ಗೆಯಿಂದ ಮಳೆ ಇದ್ದಿಲ್ಲ. ಫುಲ್ಲು ಈಗ ಒಂದು 10 ನಿಮಿಷದಲ್ಲಿ ಮಳೆ ಸ್ಟಾರ್ಟ್ ಆಗಿ ಈ ಥರ ನೀರು ಬರ್ತಿರೋದು. ಇದು ನೋಡಿ ಫ್ರೆಂಡ್ ಯಾವ ಥರ. ಇದು ಯಾವ ಊರಲ್ಲಿ ಈ ಥರ ಆಗ್ತಿರೋದು ಅಂದರೆ ಊರು ಕುಂಬಾರಗಪ್ಪ ಅಂತ. ಅಲ್ಲಿ ಈ ಥರ ಮಳೆ ಬಂದು ಈ ಥರ ನೀರು ಬರ್ತಿರೋದು. ಇದು ನೋಡಿ ನೋಡಿ ಯಾವ ಥರ ಬರ್ತಿದೆ ನೀರು ಅಂತ. ಫುಲ್ಲು ಈ ನೀರು ಎಲ್ಲಿಂದ ಬರ್ತಿದೆ ಏನು ಅಂತ ತೋರಿಸ್ತೀನಿ. ನೋಡಿ ಈಗ ನೋಡಿ ಹೇಗೆ ಬರ್ತಿದೆ. ನೋಡಿ ಯಾವ ಥರ ಅಂದರೆ ಇದೊಂದು ಈ ಜಮೀನ್ ಮೇಲೆ ಫುಲ್ಲು ಬಿಟ್ಟಿದ್ದಾರೆ. ನೋಡಿ 10 ನಿಮಿಷ ಆಯಿತು ಅಷ್ಟೇ ಮಳೆ ಬಂದು ಈ ಥರ ನೀರು ಬರ್ತಿದೆ. ನೋಡಿ ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಬರ್ತಿದೆ ಅಂತ. ಇಲ್ಲಿ ನೋಡಿ ನೋಡಿ ಫ್ರೆಂಡ್, ಈ ಥರ ರೋಡಿನ ನೀರು ಈ ಥರ ಮನೆ ಕಡೆ ತಿರ್ಸ್ಬಿಟ್ರೆ ಅವರು ಬದುಕೋದು ಬೇಡವಾ ಹೇಳಿ? ಇದಿಷ್ಟು ನೀರು ಏನಾರು ಅಪ್ಪಿತಪ್ಪಿ ಒಬ್ಬರು ಜಮೀನ್ ಮೇಲೆ ಹೋಯ್ತು ಅಂದರೆ ಜಮೀನಲ್ಲಿ ನಟ್ಟಿರೋ ನಾಟಿ ಒಂಚೂರು ಉಳಿಯಲ್ಲ. ಇದಿಷ್ಟು ಹೋಗ್ತಿರೋದು ಒಬ್ಬರು ಜಮೀನ್ ಮೇಲೆ, ಆಯಿತಾ? ಇಲ್ಲಿ ನೋಡಿ ಯಾವ ಥರ ಬರ್ತಿದೆ. ಒಳ್ಳೆ ಸಮುದ್ರ ಬಂದಂಗೆ ಬರ್ತಿದೆ. ನೋಡಿ ನೋಡಿ ಫುಲ್ಲು ನೀರು. ನೋಡಿ ಯಾವ ಥರ. ನೋಡಿ ಅಲ್ಲಿ ದಾಟಕ್ಕಾಗಲಿಲ್ಲ, ಹಂಗಾಗಿ ಅವ್ರ ಪಕ್ಕದ ಮನೆಯಿಂದ ಬಂದಿರೋದು. ಇಲ್ಲಿ ನೋಡಿ ಯಾವ ಥರ ಬರ್ತಿದೆ ನೀರು. ಇಲ್ಲಿ ನೋಡಿ ಫುಲ್ಲು ಇದು ರೋಡಿನ ನೀರು, ಬೇರೆ ಎಲ್ಲಿಂದೂ ಅಲ್ಲ. ರೋಡಿನ ನೀರು ಈ ಥರ ಒಬ್ಬರು ಮನೆ ಕಡೆ ತಿರ್ಸಿರೋದು ಕಟ್ಟೆ ಹಾಕಿರೋ ಫೋಟೋನ ತೋರಿಸ್ತೀನಿ. ನೋಡಿ ನೋಡಿ ಯಾವ ಥರ ಬರ್ತಿದೆ ಅಂತ. ನೋಡಿದ್ರ? ನೋಡಿ ಇದೆ ಅಲ್ವಾ? ನೋಡಿ ಕಟ್ಟೆ ಹಾಕಿರೋದು ತೋರಿಸ್ತೀನಿ ಯಾವ ಥರ ಕಟ್ಟೆ ಹಾಕಿರೋದು ಅಂತ. ಇದನ್ನು ಹೊಳೆ ಕಡೆ ಕಾಣಿಸ್ಬೇಕಿತ್ತು, ಹೊಳೆ ಕಡೆ ಕಾಣಿಸೋಕ್ಕಾಗದೆ ಇಲ್ಲಿ ಕಟ್ಟೆ ಹಾಕಿ ಒಬ್ಬರು ಮನೆ ಕಡೆ ತಿರ್ಸಿರೋದು. ಇದು ನೋಡಿ ಕಟ್ಟೆ ಹಾಕಿದ್ದಾರೆ. ನೋಡಿ ಕಟ್ಟೆ ಹಾಕಿ ಒಬ್ಬರು ಮನೆ ಕಡೆ ತಿರ್ಸಿರೋದು. ಇದು ಗ್ರಾಮ ಪಂಚಾಯತಿ ರೋಡಲ್ಲಿ ಬಿದ್ದಿರೋ ನೀರು ಫುಲ್ಲು ಒಬ್ಬರು ಮನೆ ಕಡೆನೇ ಹೋಗ್ತಿರೋದು. ನೋಡಿ ನೋಡಿ ಹೆಂಗೆ ನಿಂತಿದೆ ಇಲ್ಲಂತ. ಇದೆ ನಾನು ಆಲ್ರೆಡಿ ನೀರಲ್ಲೇ ಹೋಗ್ತಾ ಇದ್ದೀನಿ. ರೋಡಲ್ಲೇ ದಾಟ್ಗಿಂತ ನೀರಿದೆ, ಫುಲ್ಲು ನೀರಲ್ಲೇ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರಿದೆ. ನೋಡಿ ಯಾವ ಥರ ಇದಾಗಿದೆ. ನೋಡಿ ಫುಲ್ಲು ಮಳೆ ಬಂತು ಅಂದರೆ ಈ ಥರ ರೋಡೆಲ್ಲ ಬ್ಲಾಕ್ ಆಗುತ್ತೆ. ನೀರಿದೆ, ನೀರು ಒಬ್ಬರು ಮನೆ ಕಡೆನೇ ಕೆಳಮುಖ ಹೋಗ್ತಾ ಇರುತ್ತೆ. ನೋಡಿ ಈ ಕಡೆ ತೋರಿಸ್ತೀನಿ. ನೋಡಿ ಯಾವ ಥರ ಹೋಗ್ತಿದೆ ನೋಡಿ. ಹಾಂ
ಬನ್ನಿ ಈಗ ಮತ್ತೊಂದು ಕಡೆ ಹೋಗೋಣ. ಅಲ್ಲೂ ತೋರಿಸ್ತೀನಿ, ದೇವಸ್ಥಾನ ಇದೆ ನಮ್ಮ ಊರಿನ ದೇವರು. ಅಲ್ಲೂ ಹೇಗಿದೆ ಈ ಮಳೆ ಬಂದಿದ್ದಕ್ಕೆ, ಮಳೆ ಬಂದ ಕೂಡಲೇ ಅಲ್ಲಿನ ವಾತಾವರಣ ಹೇಗಿದೆ ನೋಡೋಣ, ಆಯಿತಾ? ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ಯಾವ ಥರ ವಾತಾವರಣ ಹೆಂಗಿದೆ, ಅಥವಾ ನೀರೆಲ್ಲ ಚೆನ್ನಾಗಿ ಹೋಗುತ್ತಾ ಅಥವಾ ರೋಡಲ್ಲೇ ನಿಲ್ತಿದೆಯಾ ಏನಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್, ಹೋಗ್ತಾ ಇದ್ದೀನಿ ನಾನೀಗ ಒಮ್ಮೆ ಛತ್ರಿ ಹಿಡ್ಕೊಂಡು. ಮಳೆ ನಿಂತಾ ಇತ್ತು, ಆಲ್ರೆಡಿ ಮಳೆ ಹೋಯ್ತು. ಈಗ ನೀರೇ ಕಂಟ್ರೋಲ್ ಆಗ್ತಿಲ್ಲ, ಇಷ್ಟು ನೀರು ಬರ್ತಾ ಇದೆ. ನೋಡಿ ಈಗ ಹೋಗ್ತಾ ಇದ್ದೀನಿ ರೋಡಲ್ಲೇ. ನೋಡಿ ಎಲ್ಲೆಲ್ಲಿಂದ ನೀರು ಬರ್ತಾ ಇದೆ ಫುಲ್ಲು. ನೋಡಿ ಯಾವ ಥರ ನೀರು ಬರ್ತಾ ಇದೆ ಅಂತ. ವಾವ್, ಇಲ್ಲಿ ನೋಡಿ, ಇಲ್ಲಿ ಸಮುದ್ರ ಕಾಣ್ತಿದೆಯಾ? ನೋಡಿ ಇಲ್ಲಿ ಸಮುದ್ರ ಫುಲ್ಲು ಇದೆ. ನೋಡಿ ತೋರಿಸ್ತೀನಿ, ಅತ್ಲಾಗಿಂದ ಬರ್ತೀನಿ ಯಾವ ಥರ ನೀರು ನಿಂತಿದೆ ಅಂತ. ಹಾಂ ನೋಡಿ ಇಲ್ಲಿ ನೋಡಿ ಸಮುದ್ರ ನಿಂತಿದೆ ಫುಲ್ಲು ಇದೆ. ನೋಡಿ ದೇವಸ್ಥಾನದೊಳಗೆ ಹೋಗುತ್ತೆ, ಇನ್ನೇನೊಂದು ಸ್ವಲ್ಪ ನೀರು. ಇಲ್ಲೇನಾರು ಅಲ್ಲೆಲ್ಲ ಫುಲ್ ದಂಡೆ ಏರ್ತು ಅಂದರೆ ಫುಲ್ಲು ದೇವಸ್ಥಾನದೊಳಗೆ ನೀರು ಇದೆ. ನೋಡಿದ್ರಲ್ಲ ಫ್ರೆಂಡ್ ಯಾವ ಥರ ನೀರು ನಿಲ್ತಿದ್ದಾರೆ ಅಂತ. ಇದು ಗ್ರಾಮ ಪಂಚಾಯತಿ ರೋಡಿನ ನೀರು. ಕೆರೆಗೆ ಹೊಳೆಗೋ ಇಲ್ಲ, ಕೆರೆ ಬಿಟ್ಟು ಇಲ್ಲ ಹೊಳೆನಾರು ಕಾಣಿಸ್ಬೋದು, ಆದರೆ ಯಾರೂ ಈ ನಮ್ಮ ಊರಿನ ಕಡೆ ಗಮನ ಹರಿಸ್ತಿಲ್ಲ. ಈಗ ಹೊಳೆ ಕಡೆ ಬಿಟ್ಟು ವ್ಯವಸ್ಥೆನಾರು ಮಾಡ್ಬೋದಿತ್ತು. ನೋಡಿ ಇಲ್ಲೂ ಯಾವ ಥರ ಬರ್ತಿದೆ ಅಂತ. ಒಂದು ಅರ್ಧ ಗಂಟೆ ಹೊಯ್ದಿರೋ ಮಳೆಗೆ ಈ ಥರ ನೀರು ನಿಂತಿರೋದು ಈಗ ಬಂದು. ನೋಡಿ ಫುಲ್ಲು ಯಾವ ಥರ ನಿಂತಿದೆ ಅಂತ ಅಲ್ವಾ? ನೋಡಿ ಇನ್ನೊಂದು ಸ್ವಲ್ಪ ದೇವಸ್ಥಾನ ಹೆಚ್ಚು ಕಮ್ಮಿ ಆದರೆ, ಈಗ ನೀರು ಮೇಲ್ ತನಕ ಬಂತು, ನೀರು ಜಾಸ್ತಿ ನಿಂತು ಮೇಲ್ ತನಕ ಬಂತು ಅಂದರೆ ದೇವಸ್ಥಾನ ಎಲ್ಲ ಫುಲ್ಲೇ ಮುಳುಗೋಗುತ್ತೆ, ಹೌದಲ್ಲ? ನೋಡಿ ಫ್ರೆಂಡ್, ಆಯಿತಾ? ನೋಡಿ ಈಗ ಅಲ್ಲಿ ಮತ್ತೊಂದು ಕಡೆ ತೋರಿಸ್ತೀನಿ. ಈಗ ನೀರು ಬರ್ತಿರೋದು ಫುಲ್ಲು ಹೇಗಂತ. ಹೊಳೆಗ ಇಲ್ಲಿಗ ಕಾಣಿಸ್ಬೇಕು. ಇದು ಬಿಟ್ಕೊಂಡು ದೇವಸ್ಥಾನದ ಹತ್ತಿರ ಬೇರೆಯವ್ರ ಮನೆ ಕೆಳಗೆ ಅದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ ಹೇಳಿ ಅಲ್ವಾ? ಕೆಲವ್ರದ್ದು ಮನೆ ಹಾಳಾಗುತ್ತೆ. ಒಂದು ಜಮೀನೆಲ್ಲ ತೊಳ್ಕೊ ಹೋಯ್ತು ಅಂದರೆ ಜಮೀನೆಲ್ಲ ತೊಳ್ಕೊ ಹೋಗುತ್ತೆ ಇದೇ ಥರ ನೀರು ಬಂದು ನುಗ್ಗಿರೆ, ಹೌದಾ? ನೋಡಿ ಯಾವ ಥರ ಬರ್ತಿದೆ ನೋಡಿ. ನೋಡಿ ಫುಲ್ಲು ನೀರು ಇದೆ ನೋಡಿ, ಫುಲ್ಲು ನೀರು ಬರ್ತಿದೆ ನೋಡಿ ಹೇಗಂತ. ನೋಡಿದ್ರಾ? ನೋಡಿ ಯಾವ ಥರ ಬರ್ತಿದೆ. ತಗ್ಗು ಮಕ್ಕ ಇದ್ದಾಗ ಬಂದೇ ಬರುತ್ತೆ ನೀರು ಆಲ್ಮೋಸ್ಟ್, ಅಲ್ವಾ? ನೀರು ಬರಬಾರ್ದು ಅಂದರೆ ಒಂದು ಚಿರಂಡಿ ಹೊಡೆದು ಹೊಳೆನೋ ಕೆರೆ ಇಲ್ಲ ಕೆರೆಗೆ ಹಾರಿಸಿ, ಇಲ್ಲ ಕೆರೆಯಿಂದ ಹೊಳಿಗಾರ ಹಾರಿಸ್ಬೇಕು. ಅವಾಗೇನಾಗುತ್ತೆ, ಏನೂ ಆಗೋಲ್ಲ. ಇನ್ನೊಬ್ಬರಿಗೆ ಮನೆಗೂ ಹೊಡೆತ ಬೀಳಲ್ಲ, ಅವಾಗ ಮನೆಗೂ ನುಗ್ಗಲ್ಲ ಅಲ್ವಾ? ಜಮೀನಿಗೂ ನುಗ್ಗಲ್ಲ, ಯಾವುದೇ ಜಮೀನು ಹಾನಿ ಆಗೋಲ್ಲ. ಒಂದು ಈಗ ಮನೆ ಹತ್ತಿರ ಕಟ್ಕೊಂಡಿರ್ತಾರೆ, ಅಲ್ಲೇ ತೇಲಿ ಹೊಡೆದು ಬಿಡೋದು ಆ ಕೆಲಸ ಮಾಡಿದ್ರು ಅಂದರೆ ಏನಾಗುತ್ತೆ, ಮನೆ ಒಳಗೆ ನೀರು ನುಗ್ಗುತ್ತೆ ಅಲ್ವಾ? ನೋಡಿ ಯಾವ ಥರ ಇದಾಗ್ತಿದೆ ನೋಡಿ. ಹೇಗೆ ಬರ್ತಿದೆಯಲ್ಲ ನೀರು. ನೋಡಿ ಇಷ್ಟು ನೀರು ಒಂದು ದೇವಸ್ಥಾನ ಕಡೆ ಹೋಗುತ್ತೆ ಅಂದರೆ ದೇವಸ್ಥಾನ ಮುಳುಗೋಗದೆ ಇರುತ್ತಾ ಅಲ್ವಾ? ನೋಡಿ ನೋಡಿ ಹೇಗೆ ಹೋಗ್ತಿದ್ದೀನಿ. ಈಗ ಹೋಗ್ತಾ ಇದ್ದೀನಿ ನಾನು
ನಿಂತ್ಕೊಂಡು ಆಮೇಲೆ ನೋಡ್ತೀನಿ ನೋಡಿ. ಈಗ ಹೋಗ್ತಾ ಇದ್ದೀನಲ್ಲ ನೋಡಿ, ಇದು ಹೈಟ್ ಇರೋದು, ಅದಕ್ಕೋಸ್ಕರ ಇಲ್ಲಿ ನೀರು ನಿಲ್ಲಲ್ಲ. ನಿಂತಿದ್ದು ನೀರು ಅಷ್ಟು ಡೌನಿಗೆ ಹೋಗುತ್ತೆ, ಫುಲ್ಲು ನಿಂತಿದ್ದ ನೀರು ಡೌನಿಗೆ ಹೋಗುತ್ತಲ್ಲ. ನೋಡಿ ಯಾವ ಥರ ಬರ್ತಿದೆ ಅಂತ ಅಂದ ಅಲ್ವಾ. ಈಗ ಬೇರೆ ಇದು ಚರಂಡಿ ಹೊಡೆದ್ಬಿಡ, ಚರಂಡಿ ಹೊಡೆದು ಹೊಳೆ ಕಾಣಿಸ್ಬೇಕಲ್ವಾ. ಇನ್ನೊಬ್ಬರು ಈಗ ತಗ್ಗಿದ್ದವ್ರ ಮನೆ ಕಡೆ ನೀರು ಬಿಟ್ಟರೆ ಏನಾಗುತ್ತೆ ಹೇಳಿ, ಆ ಮನೆಯೆಲ್ಲ ಕೊಚ್ಚಿ ಹೋಗುತ್ತೆ, ಹೌದಾ. ಫೌಂಡೇಶನ್ ಒಂದು ಕಡೆ ತೊಳ್ಕೋಯ್ತು, ಇದನ್ನು ಮಣ್ಣು ತೊಳಿತು ಅಂದರೆ ಏನಾಗುತ್ತೆ, ಕುಸಿಯುತ್ತೆ ತಾನೆ ಫೌಂಡೇಶನ್. ನೋಡಿ ಯಾವ ಥರ ನೀರು ಇದಾಗ್ತಿದೆ ಅಂತ. ಹಾಂ, ಒಂದು ಅರ್ಧ ಗಂಟೆ ಮಳೆ ಬಂದಿದ್ದಕ್ಕೆ ಈ ಥರ ನೀರು ಬಂದಿರೋದು ಆಯಿತಾ ಫ್ರೆಂಡ್. ಓಕೆ ಫ್ರೆಂಡ್, ನೀವು ನಿಮ್ಮ ಫ್ರೆಂಡು ರಿಲೇಷನ್ ಎಲ್ಲರಿಗೂ ಕಳಿಸಿ, ಅವರು ಕೂಡ ನೋಡಲಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಲಿ, ಲೈಕ್ ಮಾಡಲಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಹೇಳಿ, ಆಯಿತಾ. ಎಲ್ಲರಿಗೂ ಶೇರ್ ಮಾಡಿ. ಓಕೆ ಫ್ರೆಂಡ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಬಾಯ್.